ಫಸ್ಟ್ ಇದನ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು ಕೆ ಪಿ ಶ್ರೀಕಾಂತ್ ಅವರು, ನಮ್ಮ ನಾಗಿ ಅವರು. ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಿ ಅಂದ್ರೆ ಒಂಥರ ಏನಾದ್ರು ಗಡ್ಡ ಬಿಟ್ಕೊಂಡು ಈ ವ್ಯಾಸರು ವಾಲ್ಮೀಕಿ ಆ ಥರ ಇರ್ತಾರೆ ಅವರು. ಒಂಥರ ಒಂಥರ ಬಹಳ ಜ್ಞಾನ ಭಂಡಾರ ಥರ ಪಟ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅನ್ಸಿದ್ರೆ ಮುಖದ ನೋಡಿದಂಗೆ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ಥರ ಮನೋಹರ್ ಎಂಟ್ರ್ ಆದ್ರು. ಮನೋಹರ್ ಎಂಟ್ರ್ ಆಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮಗೆ. ಅದಾದ್ಮೇಲೆ ಅವರ ಮಗ ನಮ್ಮ ನವೀನ್ ಅವರೊಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು. ಅವ್ರು ನಮ್ಗೆ ಸಜೆಸ್ಟ್ ಮಾಡೋಕೆ ಶುರು ಮಾಡಿದ್ದೀನಿ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ಥರ ರೂಪುಗೊಳ್ತು. ಸೆಟ್ಗಳು ಬೇರೆ ಥರ ಆಗೋಕೆ ಶುರು ಮಾಡಿದ್ವಿ. ಒಂಚೂರು ಇದು ಇಟ್ಕೊಂತೀರ, ನನಗೆ ಇದು ಎರಡು ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಮಗ ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬ ಇದು ಮಾಡಿದ್ರು ಸರ್. ಬೇರೆ ಥರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞ, ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ, ಪ್ರಿಯಾ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಜನ ನನ್ನ ಜೊತೆಲಿದ್ರು ಅಂತ.